ಚೀಟಿ ನಡೆಸಿ ದುಡ್ಡು ಕೊಡದೆ ಮೋಸ ಮಾಡಿದ್ರು, ಊರು ಬಿಟ್ಟೇ ಹೋದ್ರು ಅನ್ನೋ ಪ್ರಕರಣಗಳ ಬೆನ್ನಟ್ಟಿ ಅಂತವರನ್ನ ಅಂದರ್ ಮಾಡಿ ಸಾಮಾನ್ಯ ಜನರ ರಕ್ಷಣೆ ಮಾಡಬೇಕಾಗಿರೋ ಪೊಲೀಸರೇ ಬಡ್ಡಿ ದಂಧೆಗೆ ಇಳಿದು ಅಮಾಯಕರನ್ನ ಬಲೆಗೆ ಬೀಳಿಸಿಕೊಂಡು ಸೆಟಲ್ಮೆಂಟ್ ನೆಪದಲ್ಲಿ ಕರೆದು ಅವನಿಗೆ ಕಪಾಳ ಮೋಕ್ಷ ಮಾಡಿದ ಘಟನೆ ಚಿಕ್ಕಬಳ್ಳಾಪುರ ನಗರದ ಮಾರುತಿ ಶೋರೂಮ್ ಬಳಿ ನಡೆದಿದೆ. ಚಿಕ್ಕಬಳ್ಳಾಪುರ ನಗರದ ಅಂಕಣಗೊಂದಿ ಬಡಾವಣೆಯ ನಿವಾಸಿ ಕರಕಪ್ಪ ಎಂಬುವವನಿಗೆ ನಂದಿ ಪೊಲೀಸ್ ಠಾಣೆಯ ಪೇದೆ ಚಂದ್ರಶೇಖರ್ ಎನ್ನುವವ 75,000 ರು ಸಾಲ ನೀಡಿ ಅಸಲಿಗೆ ಪ್ರತಿ ತಿಂಗಳು 5% ಬಡ್ಡಿ ತೆಗೆದುಕೊಳ್ಳುತ್ತಿದ್ದನಂತೆ. ಅದಕ್ಕೆ ಶ್ಯೂರಿಟಿಯಾಗಿ ಮಾರುತಿ ಸೆಲೋರಿಯಾ ಕಾರನ್ನ ಅಡ ಇಟ್ಟುಕೊಂಡಿದ್ದನಂತೆ. ಅಡಮಾನ ಇಟ್ಟುಕೊಂಡಿದ್ದ ಕಾರನ್ನ ಬಾಡಿಗೆಗೆ ಬಿಟ್ಟು ಸಾಕಷ್ಟು ಹಣವನ್ನು ಸಂಪಾದಿಸಿಕೊಂಡಿರುವ ಪೊಲೀಸಪ್ಪನ ವಿರುದ್ಧ ಕರಕಪ್ಪ ಮತ್ತು ಆತನ ಹೆಂಡತಿ ಎಸ್ಪಿಗೂ ದೂರು ಕೊಟ್ಟು ನಮಗಾಗಿರುವ ಅನ್ಯಾಯದ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ಮನವಿ ಮಾಡಿಕೊಂಡಿದ್ದರಂತೆ. ಆದರೆ ಯಾವ ಪೊಲೀಸರು ಇದುವರೆಗೂ ಪೊಲೀಸಪ್ಪ ರಾಜಶೇಖರ್ ವಿರುದ್ಧ ಕ್ರಮ ಕೈಗೊಂಡಿರಲಿಲ್ವಂತೆ. ಇಂದು ಮಾರುತಿ ಶೋರೂಮ್ ಬಳಿ ಕರಕಪ್ಪನನ್ನ ಸೆಟಲ್ಮೆಂಟ್ಗೆ ಅಂತ ಕರೆದಿದ್ದು ಪ್ರತಿ ತಿಂಗಳು ಬಡ್ಡಿ ಹಣ ಕಟ್ಟಿಸಿಕೊಂಡಿದ್ದು ಸಾಲದು ಎಂಬಂತೆ ಕಾರನ್ನು ಬಾಡಿಗೆಗೆ ಬಿಟ್ಟು ದುಡಿದುಕೊಂಡಿದ್ದರ ಬಗ್ಗೆ ಪ್ರಶ್ನಿಸಿದ್ದಕ್ಕೆ ಕರಕಪ್ಪನಿಗೆ ಕಪಾಳ ಮೋಕ್ಷ ಮಾಡಿ ಕಿವಿ ಕೇಳಿಸದಂತೆ ಮಾಡಿಬಿಟ್ಟಿದ್ದಾನೆ ಎನ್ನಲಾಗಿದೆ. ಇನ್ನು ಪೊಲೀಸಪ್ಪ ಅಮಾಯಕ ಕರಕಪ್ಪಗೆ ಹೊಡೆದ ದೃಶ್ಯ ಸಿಸಿಟಿವಿಯಲ್ಲೂ ಸರಿಯಾಗಿದೆಯಂತೆ. ಪೊಲೀಸಪ್ಪನ ಏಟಿಗೆ ತತ್ತರಿಸಿದ ಕರಕಪ್ಪ ಒಂದು ಕೈಯಲ್ಲಿ ಕಿವಿಯನ್ನ ಹಿಡಿದುಕೊಂಡೇ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದಾನೆ. ಇವ್ರನ್ನ ಇದು ಮಾಡಿ ಸೆಟಲ್ಮೆಂಟ್ ಮಾಡೋಣ ಇವತ್ತು ಬಾ ಅಂತೇಳಿ ನಾವು ಹೇಳಿದ್ರೆ ಸರಿ ಆಯಿತು ಅಂತೇಳಿ ಹಿಂಗೆ ಸೆಟಲ್ಮೆಂಟ್ ಮಾಡೋಕ್ಕೆ ಹೋದರೆ ಅನೇಕಿಯಾಗಿ ಹೊಡೆದು ನಮ್ಮ ಯಜಮಾನ್ ಕಣ್ಣು ಕಾಣಿಸ್ತಾ ಇಲ್ಲ, ಕಿವಿನೂ ಕೇಳಿಸ್ತಾ ಇಲ್ಲ, ಆ ಥರ ಹೊಡೆದಿದ್ದಾನೆ. ನಮ್ಮ 3 ಮಕ್ಕಳು ಆ ಥರ ಮಾಡಿದ್ರೆ ಹಂಗೆ ಧಮಕಿ ಹಾಕಿದ್ರೆ ನಾವೇನು ಮಾಡೋದು? ಪೊಲೀಸ್ ಅಧಿಕಾರಿನೇ ಹಿಂಗೆ ಮಾಡಿದ್ರೆ ನಾವು ಮುಂದೆ ಹಿಂಗೆ ನಮ್ಮಂಥವ್ರು ಹಿಂಗೆ ಅಧಿಕಾರಿಗಳು ಕೆಲಸ ಮಾಡ್ಬೋದಾ? ಆ ಥರ ಎಲ್ಲ ಮಾಡಿದ್ದಾನೆ. ಇವಾಗ ನಮ್ಮ ಯಜಮಾನ್ ಕಣ್ಣು ಕಾಣಿಸ್ತಾ ಇಲ್ಲ, ಕಿವಿನೂ ಕೇಳಿಸ್ತಾ ಇಲ್ಲ, ಆ ಥರ ಇದೆ, ಆ ಥರ ಪರಿಸ್ಥಿತಿಯಲ್ಲಿದ್ದಾರೆ. ಅದೇನು ಕ್ರಮ ತಗೊಂತೀರ ತಗೊಳ್ರಿ. ಇನ್ನು ಇಂದು ನ್ಯಾಯ ಪಂಚಾಯಿತಿಗೆಂದು ಕರೆದ ವೇಳೆ ಅಲ್ಲಿದ್ದ ಪ್ರತ್ಯಕ್ಷದರ್ಶಿ ಗಿರೀಶ್ ಎನ್ನುವವರು ಅಲ್ಲಿ ನಡೆದ ಘಟನೆ ಬಗ್ಗೆ ಮಾತನಾಡಿ, ಪೇದೆ ರಾಜಶೇಖರ್ ರೆಡ್ಡಿ ದಂಧೆ ನಡೆಸುತ್ತಿದ್ದುದು ನಿಜ. ಕರಕಪ್ಪನ ಕಾರು ಬಿಡಿಸಿ ನೀಡಬೇಕಾಗಿದ್ದ ಸಾಲದ ಮೊತ್ತ ಸೆಟಲ್ಮೆಂಟ್ ಆಗುವವರೆಗೂ ನಮ್ಮ ಬಳಿ ಇದ್ದ ಪಲ್ಸರ್ ಬೈಕ್ ಅನ್ನು ತನ್ನ ಬಳಿ ಇಟ್ಟುಕೊಂಡು ಧಮಕಿ ಹಾಕಿದ್ದ. ಇಂದು ಮಾತುಕತೆ ವೇಳೆ ಕರಕಪ್ಪಗೆ ಕಪಾಳಕ್ಕೆ ಬಾರಿಸಿದ್ದು ನಿಜ. ಅಮಾಯಕರಿಗೆ ರಕ್ಷಣೆ ನೀಡಬೇಕಾದ ಪೊಲೀಸ್ ರಾಜಶೇಖರ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಓನರ್ದು ಆಧಾರ್ ಕಾರ್ಡ್ ತಗೊಂಬ, ಓನರ್ದು 2935 ಸೈನ್ ಹಾಕ್ಸ್ಕೊಂಬ ಅಂತ ಹೇಳ್ಬಿಟ್ಟು ಗಾಡಿ ತೊಗೊಂಡೋಗ್ಬಿಟ್ಟು ಆಮೇಲೆ ಇದು ಯಾವುದೋ ಕಾರ್ದು ವ್ಯವಹಾರಕ್ಕೆ ಅದನ್ನ ಲಿಂಕ್ ಮಾಡಿಬಿಟ್ಟು ನನಗೆ ಸೆಟಲ್ಮೆಂಟ್ ಮಾಡೋದನ್ನ ಇದು ಕೊಡೋದು, ಇದರ ಯಾವುದೇ ಕಾರಣಕ್ಕೆ ಕೊಡೋಲ್ಲ, ಅದೇನು ಮಾಡ್ತೀವಿ ಮಾಡ್ಕೊ ಅಂತ ಹೇಳಿ ನಮಗೂ ಧಮಕಿ ಆಗ್ತಾಯಿದ್ದಾರೆ. ಅವರು ರಾಜಶೇಖರ್ ಅಂತ PC ಅವರು ಇಲ್ಲಿ ಮೊದಲು ಟೋಲ್ ಸ್ಟೇಷನಲ್ಲಿ ಇದ್ದರು, ಈಗ ನಂದಿಗಿರಿದ ಠಾಣೆಯಲ್ಲಿದ್ದಾರೆ. ಅವರು ಬಡ್ಡಿ ವ್ಯವಹಾರ ಮಾಡ್ತಾರೆ. ಖಂಡಿತ ಸರ್, ಈಗ ಅದರಿಂದನೇ ಇಷ್ಟೆಲ್ಲ ನಡೆದಿರೋದು. ಸರ್ ಅವರು 100ಕ್ಕೆ 5ರಿಂದ 10% ಕೊಡ್ತಾ ಇದ್ದಾರೆ. ಇನ್ನು ಇಂದು ನಡೆದ ಘಟನೆ ಬಗ್ಗೆ ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದ್ದು ಪೊಲೀಸರು ಯಾವ ಕ್ರಮ ಜರುಗಿಸುತ್ತಾರೋ ಕಾದು ನೋಡಬೇಕಿದೆ ಅಷ್ಟೇ. KS ನಾರಾಯಣಸ್ವಾಮಿ, E News TV, ಚಿಕ್ಕಬಳ್ಳಾಪುರ.